ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತುಂಬ ಹೃದಯದಿಂದ ಸ್ವಾಗತಿಸಿ, ಇದೇ ದಿನಾಂಕ 15/3/2026 ರವಿವಾರ ದಿವಸ ವಿಜಯಪುರದ ವಿಜಯ್ ಫಂಕ್ಷನ್ ಹಾಲ್ನಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ. ಇದರ ಸಂಪೂರ್ಣ ನೇತೃತ್ವವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷರು, ಹಿಂದಿನ ನಗರಾಭಿವೃದ್ಧಿ ಸಚಿವರು ಆದ ಸನ್ಮಾನ್ಯ ಶ್ರೀ ವಿನಯ್ ಕುಮಾರ್ ಸ್ವರ್ಗೆ ಅವರು ವಹಿಸಿಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ವಹಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲೆಯ ಇನ್ನೋರ್ವ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಅತಿಥಿಗಳಾಗಿ ಜಿಲ್ಲೆಯ ಗೌರವಾನ್ವಿತ ಶಾಸಕರಾದಂಥ ಅಪ್ಪಾಜಿ ನಾಡದೂರ್ಜಿ ಅವರಿರ್ಬೋದು, ಯಶವಂತರಾಯಗೌಡ ಪಾಟೀಲ್, ವಿಠಲ್ ಕಟಕ್ಗೊಂಡವರು, ಅಶೋಕ್ ಮನ್ಗುಳಿ ಅವರು, ಅವ್ರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಸುನೀಲ್ ಗೌಡ ಪಾಟೀಲ್ ಮತ್ತು ಪ್ರಕಾಶ್ ಹುಕ್ಕೇರಿ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಪ್ರಚಾರ ಸಮಿತಿ ಪ್ರತಿ ಜಿಲ್ಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಕಾರ್ಯಾಗಾರವನ್ನು ಏರ್ಪಡಿಸಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಉದಯದಿಂದ ಅಂದರೆ 140 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದ ಸ್ಥಾಪನೆ ಮಾಡಬೇಕಾದ್ರೆ ಯಾರು ಯಾವ ಉದ್ದೇಶವನ್ನು ಇಟ್ಕೊಂಡು ಸ್ಥಾಪನೆ ಮಾಡಿದ್ರು ಸಂಪೂರ್ಣ ಮಾಹಿತಿಯನ್ನು ಕೊಡುವುದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದ ವಿವಿಧ ರಾಜ್ಯಗಳಲ್ಲಿ ಎಷ್ಟು ದಿವಸ ಆಳ್ವಿಕೆಯನ್ನು ಮಾಡಿತು ಮತ್ತು ಏನೇನು ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತು, ಈ ಎಲ್ಲ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಆವತ್ತಿನ ಕಾರ್ಯಾಗಾರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ವಿವಿಧ ಉಪನ್ಯಾಸಕರು ಅಂದರೆ ರಾಜ್ಯದಿಂದ KPCCಯ ಮುನೀರ್ ಅವರು ವಿಚಾರ ಸಮಿತಿಯ ಉಪಾಧ್ಯಕ್ಷರು, ಅವರು ಒಂದು ಸೆಷನನ್ನು ಮಾಡ್ತಾರೆ. ಅವ್ರ ಜೊತೆಗೆ ಸುಧೀರ್ ಮುರಳಿ ಇವರು ಮುಖ್ಯ ಸಂಯೋಜಕರು ಪ್ರಚಾರ ಸಮಿತಿಗೆ, ಇವರು ಒಂದು ಸೆಷನನ್ನು ಮಾಡ್ತಾರೆ. ಜೊತೆಗೆ ಚಂದ್ರು ಶೆಟ್ಟಿ ಅಂತೇಳಿ ಇವರು ಸಹ KPCC ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರಾಗಿದ್ದಾರೆ. ಅವ್ರ ಜೊತೆಗೆ ಶರಣಪ್ಪ ಕೊಟ್ಟಿಗೆಯವರಿದ್ದಾರೆ. ಇನ್ನೋರ್ವರು ಸಂಯೋಜಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ತಿರುವ ಪ್ರಚಾರ ಸಮಿತಿಯಿಂದ ಮಹಾಬಲೇಶ್ವರ್ GS ಅವರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾರೆ. ಈಗಾಗಲೇ ನಾವು ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಪ್ರತಿ ಬ್ಲಾಕ್ದಿಂದ ಕನಿಷ್ಠ 100 ಜನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಈ ಸಭೆಯಲ್ಲಿ ಪಾಲ್ಗೊಳ್ಳುವಾಗೆ ಮಾಡಬೇಕು ಅಂತೇಳಿ ಆ ಭಾಗದಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಪ್ರಚಾರ ಸಮಿತಿಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿರ್ಬೋದು, ಶಾಸಕರನ್ನಾಗಿರ್ಬೋದು ಅಥವಾ ನಮ್ಮ ಪರಾಜಿತ ಅಭ್ಯರ್ಥಿಗಳನ್ನಾಗಿರ್ಬೋದು, ನಾವು ಈಗಾಗಲೇ ಒಂದು ಸಭೆಯನ್ನು ನಾವು ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ಬ್ಲಾಕ್ಗಳಿಂದ ಕನಿಷ್ಠ 100 ಜನ ಕಾರ್ಯಕರ್ತರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನಾವು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತಾವು ಈ ವಿಷಯವನ್ನು ಸಾರ್ವಜನಿಕವಾಗಿ ತಿಳಿಸಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರನ್ನ ಗೌರವಾನ್ವಿತ ಮಾಧ್ಯಮದ ಕರೆಸಿ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ. ಧನ್ಯವಾದಗಳು. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ 10 ಗಂಟೆಗೆ ಅಂತ ನಾವು ಸಮಯಕ್ಕೆ ನಿಗದಿಪಡಿಸಿದ್ದೇವೆ. ಆಗುವಾಗ ಒಂದು ½ ಅವರ್ ಭಾಳ ಲೇಟ್ ಆಗ್ಬೋದು, 10 ಅಂದರೆ 10:30 ಆಗ್ಬೋದು. ಮಂತ್ರಿಗಳು ಅದು ಬೇರೆ ಕಾರ್ಯಕ್ರಮ ಇರೋದ್ರಿಂದ ನೀವು 10 ಗಂಟೆಗೆ ಮಾಡಿರಿ, ನಾವೆಲ್ಲ ಜಾಯಿನ್ ಆಗ್ತೇವೆ ಅಂತೇಳಿ ಇರುವರು ಮಂತ್ರಿಗಳಿಗೆ ನಾನು ನಿನ್ನೆ ದಿವಸ ಬೆಂಗಳೂರಲ್ಲಿ ಮಾತಾಡಿದ್ದೀನಿ, ಒಪ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ. ಹೀಗಾಗಿ ನಾವು ಆದಷ್ಟು ಸಮಯ ಏನು ಕೊಟ್ಟಿದ್ದೋ ಆ ಸಮಯಕ್ಕೆ ಪ್ರಾರಂಭ ಮಾಡ್ತೀವಿ. ಒಟ್ಟು ಎಷ್ಟು ಕಾರ್ಯಕರ್ತರು
ನಾವು ನಮ್ಮ ಪ್ರಕಾರ 1600 ಜನ ಕಾರ್ಯಕರ್ತರು ಭಾಗವಹಿಸಬೇಕು ಅಂತಿದೆ. ಎಲ್ಲಾದರೂ ಕೆಲವು ಜನ ಬಂದು ನಾವು ಆಗಾಗಲೇ ಪೂರ್ವಭಾವಿ ಸಭೆಗಳಲ್ಲಿ ಹೇಳಿದ್ದೆವು, ನೀವು ಬರೋದು ಮಂತ್ರಿಗಳು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋದು, ಅವ್ರ ಜೊತೆಗೆ ಹೊರಟು ಹೋಗೋದಿದ್ರು ಬರಬಾಡ್ರಿ. ನೀವು ಸಂಪೂರ್ಣ ಕಾರ್ಯಾಗಾರ ಮುಗಿಯುವವರೆಗೆ ಯಾರು ಕೂತ್ಕೊಂಡು ಕೇಳ್ತೀರಿ ಅಂಥ ನಿಷ್ಠಾವಂತ ಕಾರ್ಯಕರ್ತರನ್ನೇ ಕರ್ಕೊಂಡ್ಬನ್ನಿ ಅಂತೇಳಿ ನಾವು ಅಧ್ಯಕ್ಷರುಗಳಿಗೂ ಹೇಳಿದ್ದೆವು, ಕಾರ್ಯಕರ್ತರಿಗೆ ಹೇಳಿದ್ದೆವು. ಪ್ರಾಯಶಃ ಕನಿಷ್ಠ ಪಕ್ಷ 1000 ಜನ ಆದರೂ ಕೊನೆಯವರೆಗೆ ಉಳಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅಲ್ಲಿ 200-300 ಚೇರ್ ಕೂತು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೆವು. ನಾವು ಇಲ್ಲೇ ಮಲ್ಲಮ್ಮ ಇದೇನು ಹೇಮರೆಡ್ಡಿ ಮಲ್ಲಮ್ಮ ಇದನ್ನು ಫೈನಲ್ ಹೇಳಿದ್ವಿ. ಅವತ್ತೊಂದು ಫರ್ನಿಚರ್ ಇದು 3 ದಿನದ ಕಾರ್ಯಕ್ರಮ ಅಂತೇಳಿ ಅದನ್ನು ನಾವು ಬೇರೆದವರಿಗೆ ಪಟ್ಟಂತ ಅಲ್ಲಿ ಮಾಡ್ಕೊಂಡಿದ್ವಿ. ವಿಜಯ್ ಫಂಕ್ಷನ್ ಹಾಲ್ ನಮ್ಮ ರೈಲ್ವೆ ಕೇಂದ್ರದ ಪಕ್ಕ. ಈಗ ಪಾರ್ಟಿ ವರ್ಕರ್ಸ್ ಮೆಂಟಾಲಿಟಿ ಸರ್ ಬಗ್ಗೆ ಏನು ಪ್ರಸ್ತಾವನೆ ಅತಿ ಪರ್ಟಿಕ್ಯುಲರಾಗಿ ಪಾರ್ಟಿ ವರ್ಕರ್ಸ್ ಚಾರ್ಜರ್ ಕಾರ್ಯಾಲಯದ ಬರೀ 4 ಅಷ್ಟೇ ಅದರ ಬಗ್ಗೆ ಏನಾದರೂ ಸ್ಪೆಷಲ್ ಗೋಷ್ಠಿ ಅದನ್ನೇ ಅದೇ ವಿಷಯ ಏನು ಹೇಳಿಲ್ಲ ಅಲ್ಲಲ್ಲ ಸರ್. ಈಗ ಪಕ್ಷದ ಪಕ್ಷ ನಡೆದು ಒಂದು ದಾರಿಯನ್ನು ಹೇಳ್ತಾರೆ, ಪಕ್ಷದ ಸರ್ಕಾರದ ಸಾಧನೆಗಳನ್ನು ಹೇಳ್ತಾರೆ ಅಂತಿದೆ. ಕೆಲವೊಂದು ಕಾರ್ಯಕರ್ತರ ಮನಸ್ಸು ನನಗಾಗಲೂ ನಾವು ಜಿಲ್ಲಾ ಅಧ್ಯಕ್ಷನಾಗಿ ಸಭೆಗಳನ್ನು ಕರೆದಾಗ ಅವ್ರು ತಮ್ಮ ನೋವುಗಳನ್ನು ತೋಡ್ಕೊಂಡಿದ್ದಾರೆ. ಏನು ಹೇಳಿದಾರಪ್ಪ ಅಂದರೆ, ನಾವು ಭಾಳಷ್ಟು ದಿವಸ ಈ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ, ನಮ್ಮ ಪಕ್ಷ ಗುರುತಿಸಿಲ್ಲ, ಯಾವುದೂ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥ ಕಾಮನ್ ಆಗಿ ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದಾಗ ಏನಾದರೂ ಅವಕಾಶ ಕೊಡಬೇಕಂದ್ರೆ ಅವ್ರು ಸೀಮಿತ ಸೀಟ್ಗಳಿರ್ತಾವೆ. ನಾವು ಬಿಜಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಗ್ಯಾರಂಟಿ ಕಮಿಟಿ ಆಗಿರ್ಬೋದು, ಆರೋಗ್ಯ ಇಲಾಖೆ ಕಮಿಟಿ ಆಗಿರ್ಬೋದು, ನಗರಸಭೆ ಅಲ್ಲಲ್ಲ, ಕಾರ್ಯಕರ್ತರಲ್ಲಿ ಆ ರೀತಿ ಭಾವನೆ ಇಲ್ಲ. ನಮ್ಮ ಕಾರ್ಯಕರ್ತರಲ್ಲಿ ಯಾವುದೇ ರೀತಿ ಆ ರೀತಿ ಭಾವನೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ನಮ್ಮಲ್ಲಿ ನಾನು ಮೊನ್ನೆ ಇಲ್ಲಿ ಈಗ ನಿಮಗೆ ಎಕ್ಸಾಂಪಲ್ ಏನು ಅಲ್ಲ, ನಾನು ಮೊನ್ನೆ ಒಂದು ಪೂರ್ವಭಾವಿ ಸಭೆ ಕರೆದೆ ಎಲ್ಲ ಬ್ಲಾಕ್ ಅಧ್ಯಕ್ಷರು, ಮುಂಚೂಣಿ ಘಟಕದ ಅಧ್ಯಕ್ಷರು. ಅವತ್ತು ಈ ಮಾತನ್ನು ತಮ್ಮ ಏನು ಅಭಿಪ್ರಾಯ ಇದೆ ಅದು ಸ್ಪಷ್ಟವಾಗಿ ಹೇಳಿದ್ವಿ. ಯಾರು ಪಕ್ಷ ವಿರೋಧಿ ಮಾತನಾಡುವವರು ಪಕ್ಷದ ಸಭೆಯಲ್ಲಿ ಕೂತು ಹೊರಗೋಗಿ ಇಡೀ ಅದರಲ್ಲ ಇಡೀ ಮಹಿಳಾ ಕಾಂಗ್ರೆಸ್ ಯಾರು ವಿವಾದ ಮೈನಾರಿಟಿ ಅಂತ ಯಾರು ಇಲ್ಲ ರೀ, ಅವ್ರು ಒಳ್ಳೆ ಕೆಲಸ ಮಾಡಬೇಕಂತ ಯಾರು ಡಿವೈಡ್ ಆಗ್ಯಾವ ನಿಮ್ಮ ಇದ್ರಾಗೆ ಮಹಿಳಾ ಕಾಂಗ್ರೆಸ್ದಾಗ ಯಾರು ನಿಮ್ಮ ಡಿವೈಡ್ ಆಗ್ಯಾವ ಅವ್ರಿಗೆ ಏನೂ ಕೋಪರೇಷನ್ ಇಲ್ಲ ನಿಮ್ಮ ಇಲ್ಲ ಅವ್ರಿಗೆ ಎಲ್ಲ ರೀತಿ ಹಿಂದಿನ ಅಧ್ಯಕ್ಷರಿಗೆ ಅವರಿಗೆ ಭಿನ್ನಾಭಿಪ್ರಾಯ ಇದೆ ರೀ, ಪಕ್ಷದೊಳಗಿಲ್ಲ. ಹಿಂದಿನ ಅಧ್ಯಕ್ಷರನ್ನು ತೆಗೆದುಹಾಕಿದ್ದಕ್ಕಾಗಿ ವೈಯಕ್ತಿಕವಾಗಿ ಹಿಂದಿನ ಅಧ್ಯಕ್ಷರು ಅವರು ಇರುವವರೆಗೆ ಇದ್ದು ಅವ್ರಿಗೆ ಪಕ್ಷಕ್ಕಲ್ಲ, ಪಕ್ಷದ ಎಲ್ಲ ಕಾರ್ಯಕರ್ತರು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಇದರಿಂದ ಪಕ್ಷ ಕೊಡ್ತಾ ಬಿಡಲ್ವಾ? ಇಲ್ಲ ಮೇಡಮ್, ಒಬ್ಬರು ಏನಾದ್ರು ಮಾಡಿದ್ರೆ ಅವ್ರಿಗೆ ಕನ್ವಿನೆನ್ಸ್ ಮಾಡಿದ್ದೆವು. ನೀವು ಮತದಾನ ಮಾಡಿದ್ದೀರಿ, ನಿಮ್ಮ ಅವಧಿ ಮುಗಿದಿದೆ, ಹೀಗಾಗಿ ನಾವು ಬೇರೆದವರಿಗೆ ಪಕ್ಷ ಕೊಟ್ಟಿದೆ, ಅದಕ್ಕೆ ನೀವು ಸಹಕಾರದಿಂದ ಹೋಗಬೇಕು ಅಂತ ಹೇಳಿದ್ದೆವು. ಆಯ್ತು ರೀ ಸರ್ ಅಂತೇಳಿ ಅವರು 1-2 ಸಭೆಗಳನ್ನು ಅಟೆಂಡ್ ಆದರು. ಇತ್ತಿತ್ತಲಾಗಿ ಅವ್ರು ಬರ್ತಾ ಇಲ್ಲ. ಈಗ ಹೊಸದಾಗಿ ಮಹಿಳಾ ಅಧ್ಯಕ್ಷರು ಬಹಳ ಆಕ್ಟಿವ್ ಆಗಿ ಎಲ್ಲ ಯಾವುದೇ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರೇ ಮಹಿಳಾ ಅಧ್ಯಕ್ಷರನ್ನ ಎಲ್ಲಿ ತಗೊಂಡಿದ್ದು ಉದಾಹರಣೆ ಇಲ್ಲ. ಇಲ್ಲ ಸರ್, ಇಲ್ಲಿ ಯಾಕೆ ಈಗ ಈ ಪತ್ರಿಕಾಗೋಷ್ಠಿಗೆ ಮಹಿಳಾ ಅಧ್ಯಕ್ಷರು ಯಾಕೆ ಇರಲಿಲ್ಲ? ಕಾಣಕ್ಕೆ ಯಾವುದೇ ಮುಂಚೂಣಿ ಘಟಕದ ಅಧ್ಯಕ್ಷರಿಲ್ಲ. ಅದೇ ನಾನು ಕೇಳ್ತಾ ಇದ್ದೀನಿ, ಜಿಲ್ಲಾಧ್ಯಕ್ಷರು ಮಹಿಳಾ ಜಿಲ್ಲಾಧ್ಯಕ್ಷರನ್ನ ಕರೆಸೋದಿಲ್ಲ, ಕೇಳೋದಿಲ್ಲ, ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದು ಆಂತರಿಕವಾಗಿ ಚರ್ಚೆ ನಡೀತಾ ಇದೆ ಕಾರ್ಯಕರ್ತರಿಗೆ. ಎಲ್ಲೋ ಒಂದು ಕಡೆ ಮಹಿಳಾ ಅಧ್ಯಕ್ಷರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ಇದೆ. ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಪತ್ರಿಕಾಗೋಷ್ಠಿ, 23 ಜನ ಮುಂಚೂಣಿ ಘಟಕದ ಅಧ್ಯಕ್ಷರಿಲ್ಲ, ಕೇವಲ ಮಹಿಳಾ ಅಧ್ಯಕ್ಷರಿಗೆ ಮಾತ್ರ ಕಡೆಗಣಿಸ್ತಾ ಇಲ್ಲ. ನಾವು ಎಲ್ಲರಿಗೂ ಕಾಮನ್ ಆಗಿ ಕಡೆಗಣಿಸ್ತಾ ಇದ್ವಿ. ಕಾಮನ್ ಆಗಿ ಇಂಟಿಮೇಷನ್ ಆಗಿರ್ತೇವೆ. ಅವರು ಬಂದು ಜಾಯಿನ್ ಆಗಿ ಅವರು ತಮ್ಮ ವಿಷಯಗಳಿದ್ರೆ ಪ್ರಸ್ತಾಪ ಮಾಡಬೇಕು. ಈ ಪತ್ರಿಕಾಗೋಷ್ಠಿಗೆ ನಾವೆಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷ ಎಲ್ಲರನ್ನ ಕೂತ್ಕೊಂಡು ಮಾಡಿದ್ರೆ ತಮಗೆ ಜಾಗ ಕೊಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಪ್ರಮುಖರು, ನಾವು ಜಿಲ್ಲೆ ಅಧ್ಯಕ್ಷರು ಅಥವಾ ಒಬ್ಬಿಬ್ಬರು ಆ ಸಂಬಂಧಪಟ್ಟ ವಿಷಯವನ್ನು ಇಲ್ಲ ಯಾವ ಇದು ಅಂತ ಎಲ್ಲ ಕಡೆ ಇದು ಮಾಡ್ತಾರೆ. ಈಗ ಸರ್ಕಾರದಿಂದ ಯಾಕೆ
ಸೆಕೆಂಡ್ ಅಂತ ಹೇಳ್ತಾರೆ ಜನ. ಭಂಡಾರಿ ಸಾಹೇಬ್ರು ಈವನ್ ಪ್ರೆಸಿಡೆಂಟ್ ಸಹಿತ ನಮ್ಮ ಜೊತೆ ಅಂತ ಜನ ಅವ್ರು ಹೇಳ್ತಾರೆ. ಅವ್ರಿಗೆ ಇಲ್ಲ ಜನ ಅವ್ರ ಜೊತೆ ಇರ್ಬೇಕಂದ್ರೆ ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಪಕ್ಷದ ಕಾರ್ಯಕ್ರಮದಲ್ಲಿ ಏನಾದರೂ ಅವರು ವಿರೋಧ ಅಥವಾ ಈಗ ಕರ್ದಲ್ಲಿ ಭಾಗವಹಿಸಿಲ್ಲ ಇಂಥವೇನಾದರೂ ಇದ್ರೆ ಹೇಳಿ. ಒಂದು ಸೆಕೆಂಡ್, ಮೊನ್ನೆ ಗ್ಯಾಸ್ ಕುರಿತಾಗಿ ಒಂದು ಪ್ರತಿಭಟನೆ ಜಿಲ್ಲಾ ಅಧ್ಯಕ್ಷರು ಮಾಡಿದ್ರು. ಹೌದು, ತಾವು ಯಾಕೆ ಇರಲಿಲ್ಲ ಅಲ್ಲಿ? ನಾನು ಊರಲ್ಲೇ ಇರಲಿಲ್ಲ. ಆಯ್ತು, ಇನ್ನು ಉಳಿದವ್ರು ಟಪಾಲ್ ಅವರು ಇರಲಿಲ್ಲ. ಅವ್ರು ಇವ್ರಿಗೆ ಆಹ್ವಾನ ಮಾಡಿಲ್ಲ. ಒಂದು ನಿಮಿಷ ನಾನು ಕೇಳ್ತಾ ಇದ್ದೀನಿ. ಇಲ್ಲ ನಾನು ಕೇಳ್ತಾ ಅಲ್ಲಲ್ಲ ಅದ್ರ ಅರ್ಥ ನೀವು ಸಂಪೂರ್ಣವಾಗಿ ಎಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಎಷ್ಟು ಜನ ನಿರ್ಮಿಸಿದ್ದಾರೆ? ಒಂದು ಆಬ್ದರಿಕ ಹೇಳ್ಬಿಡ್ತೀನಿ. ಅವ್ರು ಹೊಸದಿದ್ದಾರೆ, ಅವರು ಎಲ್ಲರನ್ನ ವಿಶ್ವಾಸಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಅವರಿಂದನೂ ಆಗ್ಬೇಕು. ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಈಗ ವಿದ್ಯಾರ್ಥಿ ಬನ್ನಿಟ್ಟಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಬೇಕಾಗಿತ್ತಪ್ಪ ಅಂದ್ರೆ ಅವ್ರು ಜಿಲ್ಲಾ ಪೇರೆಂಟ್ ಬೋರ್ಡಿಯಿಂದ ಏನಾದರೂ ಸರ್ಕಾರ ಕೇಳಬೇಕಾಗಿತ್ತು. ಸರ್ ಇಂಥ ದಿವಸ ನಾವು ಇದು ಮಾಡ್ತೀವಿ ಹೇಳ್ಬೇಕು. ಮಾಡಿ ಪತ್ರಿಕಾಗೋಷ್ಠಿಯಾಗಿ ಕರೆದು ನಾನಾಗೆ ಫೋನ್ ಹಚ್ಚಿ ಪತ್ರಿಕಾಗೋಷ್ಠಿಯಾಗಿ ಕರೆದಿದ್ರಿ ಮೇಡಮ್, ಯಾವಾಗ ಕರೆದಿದ್ರಿ, ಅಲ್ಲಿ ವ್ಯವಸ್ಥೆ ಮಾಡಿದ್ರಿ ಹೇಳಬೇಕು ಅಂತ ಹೇಳಿದಾಗ ಹೌದು ಸರ್ ಕರೆದಿ 11 ಗಂಟೆಗೆ ಸ್ವಲ್ಪ ಹೇಳಿ. ಎಕ್ಸ್ಪೀರಿಯನ್ಸ್ ಅದು ಅವರಿಂದನೂ ಅಂದ್ರೆ ನಿಮ್ಮಲ್ಲಿ ಸರಿಯಾದ ಪ್ರೋಟೋಕಾಲ್ ಪ್ಲಾನಿಂಗ್ ಇಲ್ಲ ಅಂತ ಅರ್ಥ. ಯಾರು ಯಾವ ಕೆಲಸ ಮಾಡಬೇಕು ಅದು ಮ್ಯಾಂಡೇಟರಿ ಮಾಡ್ಕೊಳ್ಳುವಂತ ಇಲ್ಲ ನಿಮಗೆ ಅಂತ. ಅವ್ರು ಯಾವುದೇ ಕಾರ್ಯಕ್ರಮ ಇದ್ರು ಎಲ್ಲರಿಗೂ ಹೇಳಿ ತಿಳಿಸಿ ಕಾರ್ಯಕ್ರಮಗಳನ್ನು ಮಾಡ್ಸಕ್ಕೆ ನಾನು ಇರಲಿಲ್ಲ ಸ್ಟೇಟ್ ಅವ್ರು ಮಾಡ್ತೇವೆ ಅಂತ ಹೇಳಿದ್ರು ಮಾಡ್ರಿ, ನಾನು ಇರೋದಲ್ಲಂತೂ ಹೇಳಿದ್ದೀನಿ. ಅಧ್ಯಕ್ಷರ ನಿರ್ಲಕ್ಷ್ಯ ನಾವು ಅಂತ ಗೊತ್ತಾಗ್ತಾ ಇದೆ. ಪ್ರಶ್ನೆನೇ ಬರೋದಿಲ್ಲ. ಇದೆಲ್ಲ ಒಂಥರ ಹಳಿ ತಪ್ಪದಂಗೆ ಆಗ್ತಾ ಇದೆ. ಅಧ್ಯಕ್ಷರ ಮಾತಿಗೆ ಬೆಲೆ ಇಲ್ವೋ ಅಥವಾ ಅಧ್ಯಕ್ಷರ ಮಾರ್ಗದರ್ಶನ ಕೊಡ್ತಾ ಇಲ್ವೋ? ಇಲ್ಲ ಹಂಗೇನಿಲ್ಲ. ಏನು ಮಾಡೋದು ನಾವು ಹೇಳಿ. ಯಾವತ್ತೂ ಪತ್ರಕ ಬಂಧುಗಳಿಗೆ ಒಂದಿಷ್ಟು ವಿಷಯಗಳನ್ನು ಈಗ ತಾನೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನರಲ್ಲಿ ಪ್ರಸ್ತಾಪಿಸಿದ್ದಾರೆ. ಯಾಕಂದರೆ ಕಾರ್ಯಾಗಾರ ಇದೊಂದು ವರ್ಕ್ಶಾಪ್ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಚಾರ ಸಮಿತಿಯ ಘಟಕದಿಂದ ಆಗುತ್ತದೆ. ಇದು ಒಂದು ಮೊದಲನೇ ಸಲ ಬಿಜಾಪುರ ಜಿಲ್ಲೆಯಲ್ಲಿ ಇದಕ್ಕಿಂತ ಮೊದಲು ಕಾರ್ಯಾಗಾರ ಆಗಿಲ್ಲ. ಬಹಳ ದಿನಗಳಿಂದ ನಾವು ಕಾರ್ಯಾಗಾರ ಮಾಡಬೇಕು ಸರ್. ಯಾಕಂದ್ರೆ ಕಾರ್ಯಾಗಾರಗಳು ಹೆಚ್ಚಿನ ಎಲ್ಲ ಬೆಂಗಳೂರಿಗೆ ಆಗ್ತವೆ. ಮೊದಲನೇ ಸಲ ಬಿಜಾಪುರ ಬರಬೇಕಂದಾಗ ವಿನಯ್ ಕುಮಾರ್ ಸುರ್ಕೆ ಸಾಹೇಬ್ ಅಧ್ಯಕ್ಷರು ಅದನ್ನು ವಿನಮ್ರವಾಗಿ ಇದು ಮಾಡಿಕೊಂಡು ಎಲ್ಲ ಒಂದು ಟೀಮ್ ಇದೆ. ಬರೀ ವಿನಯ್ ಕುಮಾರ್ ಸುರ್ಕೆ ಅವರನ್ನ ಎಲ್ಲೇ ಕಾರ್ಯಾಗಾರ ಆದರೆ ಈ ವಿಷಯದ ಬಗ್ಗೆ ಪ್ರಚಾರ ಸಮಿತಿ ಅಂದರೆ ಕೇವಲ ಇಲೆಕ್ಷನ್ ಬಂದಾಗಷ್ಟೇ ಪ್ರಚಾರ ಸಮಿತಿ ಇರಲಿಲ್ಲ. ಇಡೀ ವರ್ಷ, ಇಡೀ 5 ವರ್ಷ ನಮ್ಮ ಸರ್ಕಾರದ 5 ವರ್ಷ ಮುಂದಿನ ಇಲೆಕ್ಷನ್ ಒಳಗೆ ದಿನನಿತ್ಯದ ಕೆಲಸ ನಡೆದಿರ್ತಾವೆ KPCCಯಲ್ಲಿ. ಅದರ ಒಂದು ಭಾಗವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಒಂದು ಎಲ್ಲ ಜನರಿಗೆ ನಾವು ಹೇಳ್ದಂಗೆ ಅವ್ರಿಗೆ ಬಿಟ್ಟು ಏನಿಲ್ಲ. ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ ಒಂದಿದೆ. ಸಣ್ಣ ಪುಟ್ಟ ಇದು ಇರ್ತಾವೆ, ವೈಯಕ್ತಿಕವಾಗಿರ್ತಾವೆ. ಅದಕ್ಕೆ ನಾವು ಯಾವುದೇ ಹೆಚ್ಚು ಲಕ್ಷ್ಯ ಕೊಡಲಾರ್ದೆ ಪಕ್ಷವನ್ನು ಮುಂದುವರಿಸಿದ್ವಿ. ವಿಶೇಷವಾಗಿ ಕಾರ್ಯಾಗಾರದ ಅರ್ಥ ಏನಪ್ಪ ಅಂತಂದರೆ ಅದರಲ್ಲಿ ಕೆಲವೊಂದು ಭಾಗದ ಮೇಲೆ ಅಲ್ಲಿ ಬೇರೆ ಬೇರೆ ಮಾಡ್ಯಾರ. ನಮ್ಮ ಭಂಡಾರಿ ಸಾಹೇಬರು ಒಂದು ವಿಷಯದ ಒಂದು ಕೋಮು ಭಾವನೆ ಮೂಡುತ್ತಿದೆ ಎಂಬ ಇದರಲ್ಲಿ ಅದರ ಬಗ್ಗೆ ವಿಶೇಷವಾಗಿ ಅದರ ಬಗ್ಗೆ ಮಾತಾಡ್ತಾರೆ. ಅದನ್ನು ಅವ್ರು ಹೇಳಿದ್ದಾರೆ ವಿಸ್ತಾರವಾಗಿ 45 ಮಿನಿಟ್ಸ್ ಒಂದು ಇದು ಇರುತ್ತೆ. ಅದೇ ಥರ ಈವೇನು ಮಾಧ್ಯಮದ ಯಾವ ಥರ ನಾವು ಮಾಧ್ಯಮವನ್ನು ನಿರ್ವಹಣೆ ಮಾಡಬೇಕು, ಮೀಡಿಯಾ ಮ್ಯಾನೇಜ್ಮೆಂಟ್ ಬಗ್ಗೆ ಯಾವ ಮೀಡಿಯಾ ನಮ್ಮ ಬಗ್ಗೆ ಅಗ್ರೆಸಿವ್ ಆಗಿರ್ತದೆ. ಆವಾಗ ನೀವು ನೋಡ್ತೀರಿ ಇವತ್ತು ದೇಶದಲ್ಲಿ ಗೋಧಿ ಮೀಡಿಯಾ ಆ್ಯಕ್ಚುಲಿ ಭಾಳ ಒಂದು ಫಾರ್ವರ್ಡ್ ಆಗಿದೆ. ಅದರ ಬಗ್ಗೆ ನಾವು ಹ್ಯಾಂಗೆ ಫ್ರೆಂಡ್ ಮಾಡಬೇಕು? ನಾವು ಪಕ್ಷದವರು ಪಕ್ಷ ಸಂಘಟನೆಯಿಂದ ಯಾವ ಥರ ಮೀಡಿಯಾಗೆ ಇದು ಮಾಡಿ ನಮ್ಮ ಮೇಲೆ ಅಗ್ರೆಸಿವ್ ಆಗಿ ಯಾವುದೇ ವಿಷಯದ ಬಗ್ಗೆ ನೆಗೆಟಿವ್ ಆಗಿ ಪ್ರಚಾರವಾಗುವಾಗ ಹ್ಯಾಂಗೆ ಮಾಡಬೇಕು ಅದ್ರ ಬಗ್ಗೆ ಅಮೀನ್ ಮುಟ್ಟೋರು ಮಾತಾಡ್ತಿದ್ರಲ್ಲಿ ಅವ್ರು ಇನ್ನೂ ಅವೈಲೇಬಲ್ ಆಗಿಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಆಗಿಲ್ಲ. ಅವರು ಆದ್ರೆ ಅಮೀನ್ ಮುಟ್ಟೋರು ಬರ್ತಾರೆ. ಮುರಳಿಯವರು ಭಾಳ ಯಾವ ಥರ ಕೋಮು ಗಲಭೆಗೆ ಪ್ರಚೋದನೆ ನೀಡುತ್ತದೆ. ಅದರ ಹಿಂದೆ ಉದ್ದೇಶ ಏನಿದೆ, ಅದರ ಹಿಂದೆ ಒಂದು ರಾಜಕೀಯ ಇರ್ತದೆ. ಅದ್ರ ಬಗ್ಗೆ ಸವಿಸ್ತರವಾಗಿ ಅವ್ರು ಮಾತಾಡ್ತಾರೆ. ಇವೆಲ್ಲ ಜ್ವಲಂತ ಸಮಸ್ಯೆಗಳು. ಇದೇ ಥರ ಬೆಲೆ ಏರಿಕೆ ಇರ್ಬೋದು, ನಿರುದ್ಯೋಗ ಇರ್ಬೋದು, ಈ ಎಲ್ಲ ವಿಷಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪಕ್ಷದ ಕಾರ್ಯಕರ್ತರಾಗಿ ಯಾವ ಥರ ನಾವು ಮೀಡಿಯಾದ ಮುಂದೆ ಜನರ ಮುಂದೆ ಹೋಗಿ ಹೇಳಬೇಕಪ್ಪ ಅನ್ನೋದು ಇದರದ್ದು ಮೂಲ ಉದ್ದೇಶ. ವರ್ಕ್ಶಾಪ್ ವಿ ಆರ್ ಆ್ಯಕ್ಚುಲಿ ಟ್ರೈನಿಂಗ್ ದ ಕಾರ್ಯಕರ್ತ. ಇದರದ್ದು ಉದ್ದೇಶ ಅದೊಂದು ಏನೋ ಸಭೆ, ಭಾಷಣದ ಸಭೆ ಏನಲ್ಲ. ಅದು ಇದ್ರ ಬಗ್ಗೆ ಹೆಚ್ಚು ಮಾತಾಡೋರು ಎಲ್ಲ ನಾಯಕರು ಬರ್ತಿರ್ಬೋದು, ಆದ್ರೆ ಅಲ್ಲಿ ಮಾತಾಡೋರು ಯಾರದಲ್ಲ, ವಿಶೇಷ ಭಾಷಣಕಾರ ಯಾರಾದ್ರೆ ಅವ್ರ ಮ್ಯಾಗ ನಾವು ಹೆಚ್ಚು ಒತ್ತು ಕೊಟ್ಟು ಆ ವಿಷಯ ನಿಮ್ಗೆ ಬರ್ತದೆ. ನೀವೆಲ್ಲರೂ ಅದರಲ್ಲಿ ಸಹಕಾರ ಮಾಡಿ
ಅದಕ್ಕೊಂದು ಪಾಸಿಟಿವ್ ಇದು ಮಾಡ್ಕೊಂಡು ಅದಕ್ಕೆ ನೀವು ಮಾಡಿದ್ದಲ್ಲಿ ಒಂದು ಒಳ್ಳೆ ಇದು. ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ ದೇಶಕ್ಕೆ ಯಾವ ವಿಷಯಗಳ ಮ್ಯಾಗ ಇವತ್ತು ನಾವು ಇಡೀ ಜಗತ್ತಿನಲ್ಲೇ ಒಂಥರ ಒಬ್ಬಟ್ಟಿಯಾಗಿ ಕಾಣಲಾಗ್ತದೆ ದೇಶ. ಇದ್ರ ಬಗ್ಗೆ ತಾವು ವಿಚಾರ ಮಾಡಿ. ಮೀಡಿಯಾ ಇಸ್ ನಾಟ್ ನೀವು ಬರೀ ಮೀಡಿಯಾ ನಮ್ಮ ಬಗ್ಗೆ ಬರೀ ಇದು ಮಾಡೋದಿತ್ತು, ಒಂದು ಪಾಸಿಟಿವ್ ಇದ್ರ ಬಗ್ಗೆ ನಾವು ನೀವು ಕೂಡಿ ಯಾವ ಥರ ಈ ಸಮಸ್ಯೆಗಳನ್ನು ಇದು ಮಾಡ್ಬೋದು. ಜನರಿಗೆ ಗುರುತಿದ್ದು ಇಂಥ ದೊಡ್ಡ ಸಮಸ್ಯೆಗಳು ನಮಗೆ ನಮ್ಮ ರಿಲೇಷನ್ಸ್ ವಿತ್ ಮಿಡಲ್ ಈಸ್ಟ್ ನೋಡಬೇಕಾದ್ರೆ ನಮಗೆ ಎಂದೂ ಗ್ಯಾಸದ್ದಾಗಲಿ ತೈಲದ್ದಾಗಲಿ ಪ್ರಾಬ್ಲಮ್ ಆಗಬಾರ್ದು, ಹಿಂದೆಂದೂ ಆಗಿಲ್ಲ. ನಾವು ದೊಡ್ಡ ಯುದ್ಧ ಇಷ್ಟು ಪ್ರಮಾಣ ಇಲ್ಲ. ಈ ಮುಂಬರುವ ದಿನಗಳಲ್ಲಿ ಹಿಂಗಾಗಿರ್ತದೆ. ನಮ್ಗೆ ಯಾರು ನಮ್ಮ ಕಡೆ ಒಯ್ಲಾಗ್ತಾ ಇಲ್ಲ. ನಮ್ಗೆ ಯಾರು ಯೂಸ್ ಮಾಡ್ಲಾಗ್ತಾರೆ ನಾವು ಯೂಸ್ ಆ್ಯಂಡ್ ಥ್ರೂ ಆಗಿದೆ. ಅವರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ದೇಶದ ಒಂದು ಫಾರೆನ್ ಅದಕ್ಕೆ ಯೂಸ್ ಮಾಡತಕ್ಕ ಇದೊಂದು ದೊಡ್ಡ ಸಮಸ್ಯೆ. ನಿಮ್ಮ ಎಲ್ಲ ನಮಗೆ ಬರೀ ಕಾಂಗ್ರೆಸ್ದವ್ರು ಅಂತಲ್ಲ, ನಿಮ್ಮದು ಇದರ ಬಗ್ಗೆ ನೀವು ಹ್ಯಾಂಗೆ ಟ್ಯಾಕಲ್ ಮಾಡಬೇಕು, ಜನಸಾಮಾನ್ಯರಿಗೆ ಇದು ಹ್ಯಾಂಗೆ ಗೊತ್ತಾಗ್ತದೆ. ಈಗ ನಾ ಬರುವಾಗ ನೋಡಿದೆ ಒಂದಿಲ್ಲ ಒಂದು 100, 200 ಇಲ್ಲೇ ನಿಂತಾವ ಗ್ಯಾಸ್ ಪಾಳಿ ಹಚ್ಚಿ. ಈಗ ವಿಚಾರ ಮಾಡಿದ್ರೆ ಇದೇ ಮುಂದುವರಿತಂದ್ರೆ ಜನರಿಗೆ ಹ್ಯಾಂಗೆ ಮೇಲ್ ದರ್ಜೆ ಇದು ಹ್ಯಾಂಗಾರೆ ಮಾಡಿ ನಡ್ಕೊಂಡು ಹೋಗ್ಬೋದು. ಆದರೆ ನಮ್ಮ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಇಂಥದ್ದೊಂದು ವಿಷಯ ಅದ. ಇದಕ್ಕೆ ತಾವು ಇದು ಮಾಡಬೇಕು. ಕಾರ್ಯಕರ್ತರಿಗೆ ಮೀಡಿಯಾ ಮೂಲಕನೇ ಕರೀತಿದ್ರೆ ನಿನ್ನೆ ಕಾರ್ಯಕರ್ತರಿಗೆ ಅದರಲ್ಲಿ ಹೇಳಿದ್ರೆ 1600 ಜನ ನಿರೀಕ್ಷೆ ಇದೆ, 1000 ಜನ ಇರ್ಬೋದು ಕೊನೆಯವರೆಗೂ ಇರ್ಬೋದು ಅಂತ. ನಿಮ್ಮ ಕಾರ್ಯಕರ್ತರಲ್ಲಿ ಆ ಪ್ರಬುದ್ಧತೆ ಇಲ್ಲ. ಇನ್ನು ಮೀಡಿಯಾಗೆ ಹೇಳಿ ನೀವೇನು ನೋಡ್ರಿ ಅಲ್ಲ ಮೀಡಿಯಾಕ್ಕೆ ಒಂದು ನಿಮಿಷ ಸರ್ ಪ್ರಶ್ನೆ ಕೇಳಿದ್ರಲ್ಲ, ಇನ್ನೊಂದು ಪ್ರಶ್ನೆ ಇದೆ. ಒಂದು ಮೀಡಿಯಾ ಕಮ್ಯುನಿಕೇಷನ್ ಬರೀ ಮೆಸೇಜ್ ಹಾಕಿ ಕೈ ಬಿಡ್ತೀರಿ, ಸರಿಯಾದ ಮಾಧ್ಯಮದವರಿಗೆ ವ್ಯವಸ್ಥೆ ನೀವು ಮಾಡೋಂಗಿಲ್ಲ. ಮಾಧ್ಯಮದವರು ವ್ಯವಸ್ಥೆ ಮಾಡಿದ್ರೂ ಕೂಡ ನೀವು ಕಾರ್ಯಕರ್ತರಲ್ಲಿ ಬರೋದ್ರಲ್ಲಿ ವಿಳಂಬ ಮಾಡ್ತೀರಿ. ನಮ್ಗೆ ತಾಸುಗಟ್ಟಲೆ ನಿಮ್ಮನ್ನು ಕೈಕೊಂಡು ಕೊಡೋಕೆ ಆಗಲ್ಲ. ನಮ್ಗೆ 10 ಗಂಟೆಗೆ ಹೇಳಿರಿ ಅಂದ್ರೆ 10 ಗಂಟೆಗೆ ಪ್ರೆಸ್ ಮೀಟ್ ಸ್ಟಾರ್ಟ್ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಮಾಧ್ಯಮ ಜೊತೆ ನಿಮ್ಮದು ಇದು ಸರಿ ಇಲ್ಲ, ಕಮ್ಯುನಿಕೇಷನ್ ಸರಿ ಇಲ್ಲ. ಇದು ಎಲ್ಲಿಂದ ಹೇಳಿದ್ರೆ ಹೇಳ್ತೀವಿ ನಾವು. ಇದು ಸರಿಪಡಿಸ್ಬೇಕು. ಒಂದು ಎರಡನೇದು ನಿಮ್ಮಲ್ಲಿ ಹೇಳ್ತೀರಿ. ಈಗ ನೀವು ಮೊನ್ನೆ ಗ್ಯಾಸ್ ಕುರಿತಾಗಿ ಸರ್ ಕಂಪ್ಲೀಟ್ ಪ್ರೊಟೆಸ್ಟ್ ಮಾಡಿದಲ್ಲಿ ಎಷ್ಟು ಜನ ಇದ್ದೀರಿ ಸರ್? 60ರಿಂದ 70 ಜನ ಇದ್ದೀರಿ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು 70 ಜನ ಇದ್ದಾರೆ. ನನ್ನ ಕಮ್ಯುನಿಕೇಶನ್ ನಿಮ್ಮ ಪಕ್ಷದಲ್ಲೇ ನಿಮ್ಮ ಕಾರ್ಯಕರ್ತರ ಬಲ್ಲೇ ಕಮ್ಯುನಿಕೇಶನ್ ಇಲ್ಲ. ಯಾಕಂದ್ರೆ ಇದು ಇಶ್ಯೂ ಇದು ನಾಟ್ ಸಣ್ಣ ಇಶ್ಯೂ ಅಲ್ಲ. ಇದು ಗ್ಯಾಸಿನ ಕುರಿತಾಗಿ ಸಣ್ಣ ಇಶ್ಯೂ ಅಲ್ಲ. ಸುಮಾರು ಜನ ಕಾರ್ಯಕರ್ತರನ್ನ ಕರ್ಕೊಂಡ್ ಬಂದ್ರೆ ನಮಗೂ ಸುದ್ದಿ ಮಾಡ್ಲಿಕ್ಕೆ, ನಮಗೂ ಸುದ್ದಿ ಇದು ಮಾಡ್ಲಿಕ್ಕೆ ವಿಷಯ ಸಿಗ್ತದೆ. ಅದು RSS ಟ್ರೈನಿಂಗ್ ತಗೋಬೇಕು. ಟೈಮ್ ನಾನು ನಿಮ್ಗೆ ಹೇಳ್ತೀನಿ, ಮೊದಲಾಗಿ ಭಂಡಾರಿಗಳ ಸಜೆಷನ್ ನಾವು ಅಕ್ಸೆಪ್ಟ್ ಮಾಡಿ ನಾವು 140 ಅಷ್ಟೇ ಕಾಂಗ್ರೆಸ್ ಇದ್ದ ನೀತಿ ನೀವು ನಾವು ನೀವೇ ನಮ್ಗೆ ಅಗ್ರೆಸ್ಟ್ ಆಗ್ತೀರಿ. ಡಿಸಿಪ್ಲಿನ್ ಅಷ್ಟೇ. ಡಿಸಿಪ್ಲಿನ್ ಡಿಸಿಪ್ಲಿನ್ ಏನ್ ಡಿಸಿಪ್ಲಿನ್ ರೀ? ಅವ್ರ ಭಾಷೆ ನೀವು ನೋಡತ್ತೀರಿ. RSS ನಮ್ಮ ಸಿಟಿ MLA ಭಾಷೆ ಅವ್ರ ಭಾಷೆ ನೋಡಿ ಅವ್ರು ಯಾವ ವಿಷಯದ ಬಗ್ಗೆ ದೇಶದ ಒಂದು ಏನು ಏನು ಮಾತಾಡಕತ್ತಾರ ಗೊತ್ತಾ? ಅವ್ರು ಏನು ಡಿಸಿಪ್ಲಿನ್ ನೀವು ನೋಡಿ. ಕಾಂಗ್ರೆಸ್ ಅಲ್ಲಿ ಲೀಡರ್ಗಳು ಜಾಸ್ತಿ, ಕಾರ್ಯಕರ್ತರು ಇಲ್ಲ. ಆ ದೃಷ್ಟಿಕೋನ ಎಲ್ಲರೂ ಬರ್ತಾರೆ. ಬ್ಯಾನರ್ ಕಟ್ಟಬೇಕು ಅಂತಂದ್ರೆ ಟಾರ್ಚ್ ಹಂಗೆ ಹಾಕೊಂಡೆ ಬಿಟ್ಟಿರ್ತಾರೆ. ನಾಯಕರಿಲ್ಲದೆ ಯಾವುದೋ ಪಕ್ಷ ಆಗಲಿ, ನಾಯಕರಿಲ್ಲದೆ ಯಾವುದೋ ಪಕ್ಷ ಅಲ್ಲ, ನಾಯಕ ಸಿಕ್ಕಾಪಟ್ಟೆ ಇಲ್ಲ. ಕಾರ್ಯಕರ್ತರಾಗಿ ಇಲ್ಲಿ ಎಲ್ಲರೂ ಅದಾರ. ಈಗ ಅವ್ರು ನಾಯಕರು ಅದಾರ, ಅವ್ರು ಹಿಂದೆ ಕಾರ್ಯಕರ್ತ ಅದಾರ. ಎಲ್ಲ ಏನು ನಮ್ದು ಇದು ಇರ್ತಾವಲ್ಲ, ನಾವು ಪ್ರತಿಭಟನೆ ಮಾಡ್ತೀವಿ, ಎಲ್ಲದಕ್ಕೂ ಎಲ್ಲ ಜನರು ಬರ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಸಾಕಷ್ಟು ಘಟಕಗಳು. ಒಂದು ಯಾವುದೇ ಘಟಕ ಕೆಲಸ ಎತ್ತದಂದ್ರೆ ಆ ಘಟಕದ ಜನರು ಅದರೊಳಗೆ ಮುತುವರ್ಜಿ ವಹಿಸ್ತಾರೆ. ಇಟ್ ಇಸ್ ನಾಟ್ ಫಾರ್ ಕಾಮನ್ ಫಾರ್ ಆಲ್. ಎಲ್ಲದಕ್ಕೂ ಎಲ್ಲರೂ ಬರಬೇಕು, ಅವ್ರಿಗೂ ತ್ರಾಸಾಗ್ತದೆ. ನಾವು ಯಾವುದೂ ಬಿಟ್ಟಿಲ್ಲ. ಮನ್ರೇಗಾ ಬಗ್ಗೆ ಸಾಕಷ್ಟು ನಾವು ಮಾಡಿದ್ವಿ, ನಮ್ಮ ಓಟ್ ಚೋರಿ ಬಗ್ಗೆ ಸಾಕಷ್ಟು ಮಾಡಿವಿ ನಾವು. ನೀವು ಹೈಲೈಟ್ ಮಾಡೋಲ್ಲ. ನಮ್ಮೊಂದು ಕೆಲವೊಂದು ಇದು ಬರೋಂಗಿಲ್ಲ. ನಾವು ಎಷ್ಟೋ ಫಂಕ್ಷನ್ ಮಾಡಿದ್ದ ನಾವು ಸ್ಟೇಟ್ ಟಿವಿಗಳು ಎಂದು ಹೇಳಂಗಿಲ್ಲ. ಹೇಳಿದ್ರೆ ಅವರೇ ಬರೀಬೇಕು. ನಮ್ಮ ಸಂಯುಕ್ತ ಕರ್ನಾಟಕ ಪ್ರಜಾಪ್ರಭು ಇಲ್ಲೇ ನಮ್ಗೆ ಏನದ ಇವ್ರು ಬರೀತಾರೆ, ನಮ್ಮ ಭಂಡಾರಿಯವರು ಬರೀಬೇಕಾದ್ರೆ ಯಾವಾಗಲೂ ಸ್ಟೇಟ್ ಟಿವಿಗಳಿಗೆ ನೀವು ಹೈಲೈಟ್ ಮಾಡಿಲ್ಲ. ನೀವು ಹೈಲೈಟ್ ಮಾಡಿದಾಗ ನಾವು ಹೆಚ್ಚು ಹೇಳಕ್ ಸಾಧ್ಯ. ಸ್ಟೇಟ್ ಲೆವೆಲ್ ಹೈಲೈಟ್ ಮಾಡುವಾಗ ನೀವು ಅಂತ ಒಂದು ಇದು ಮಾಡಬೇಕಲ್ಲ ಸರ್, ಅಂತ ಕೆಲಸ ಪವರ್ಫುಲ್ ಮಾಡಬೇಕು. ನೋಡಿ, ನಾವೊಂದು ಮಾತು ಹೇಳಿದ್ದೀನಿ, ನಮಗೆ ಭಾಳ ನಿಮ್ಮಿಂದ ಒಂದು ಇದು ಅಂದ್ರೆ ಬಸವಗೌಡ ಏನಾರ ಹೇಳಿದ್ರೆ ನೀವು ಎಲ್ಲ ಟಿವಿಯವರು ಒಂದು ಬ್ರೇಕಿಂಗ್ ನ್ಯೂಸ್ ಹಾಕ್ತೀವಿ. ನಾಟ್ ಓನ್ಲಿ ಬಿಜಾಪುರ ಚಾನಲ್ಸ್, ಇಡೀ ನಿಮ್ಮ ಎಲ್ಲ ಟಿವಿ, ನಾ ಹೆಸರು ಹೇಳೋದಿಲ್ಲ, ಅದ್ರದ್ದು ಉತ್ತರ ಕೊಟ್ಟಿರ್ತೇವೆ. ಎಷ್ಟು ನಾಯಕರು ಕೊಡ್ತಾರೆ ಅವ್ರಿಗೆ ನಾವು ಒಂದು ಡಿಫಿಟಿಂಗ್ ರಿಪ್ಲೈ ಕೊಡ್ತೇವೆ. ನೀವು ದೊಡ್ಡ ಸ್ಟೇಟ್ ಟಿವಿಗಳು ತೋರ್ತಾರೆ, ಹೋಗಿ ನಮ್ಮ ಲೋಕಲ್ ಚಾನಲ್ದವ್ರಿಗೆ ನಮ್ಗೆ ಹೇಳಬೇಕು. ಅದೊಂದು ನ್ಯೂಸ್ ಸರಿಪಡಿಸಬೇಕು. ನೀವೆಲ್ಲಿ ನಮಗೆ ಒಂದು ಇದ್ರೊಳಗೆ ನೋಡ್ಲಾಗ್ತದೆ ಹೇಳಿ? ನಾವು ಆಡಳಿತ ಪಕ್ಷ, ನಮ್ಮ ಎಷ್ಟು ಕೆಲಸ ಮಾಡ್ದವು. ಇಡೀ ಸಿದ್ದರಾಮಯ್ಯ ಅವ್ರು ಮಾಡಿದ ಕೆಲಸ ನೋಡ್ಬೇಕಾದ್ರೆ
ಇಡೀ ದೇಶದೊಳಗೆ ಇಂಥ ಕೆಲಸ ಎಲ್ಲೂ ಆಗಿಲ್ಲ ನಮ್ಮ ನೋಡಿಗೆ ಕಾಪಿ ಮಾಡಲ್ಲ ಆಸಾಮ್ದವ್ರು ನಿನ್ನೆ 9,000 ರೂಪಾಯಿ ಹಾಕಿದ್ರು ಒಂದೊಂದು ಹೆಣ್ಣು ಮಕ್ಕಳಿಗೆ ಒಂದೇ ಒಂದು ದಿವಸದೊಳಗೆ 4,000 ಕೋಟಿ ಅವರು ಬ್ಯಾಂಕ್ ಒಳಗೆ ಹಾಕ್ತಾರೆ ಯಾಕೆ ಹಾಕ್ತಾರಪ್ಪ 19ರಲ್ಲಿ ಇಲೆಕ್ಷನ್ ಇರುತ್ತೆ 5 ವರ್ಷ ಏನು ಮಾಡಿದ್ರು ನೀವು ಯಾರು ಕೇಳಲಿಲ್ಲ ನೀವು ಲೋಕಲ್ ಇಶ್ಯೂಗೆ ಆದಂಗೆ ಆಗಿದೆ ನೀವು ನಿಮ್ದು ವಿಷನ್ ಏನದಲ್ಲ ನೀವು ವೈಡನ್ ಇಟ್ ಇಲ್ಲ ನಮ್ಮ ಕೂಡ ಏನ್ ನೀವು treatment ಅದ, ಬ್ಯಾರೆ ಅವ್ರ ಕೂಡ ಏನ್ ಸರ್ ನೀವು ಏನು ತಿಂತೀರಾ ಅದನ್ನ ನಾವು ಕೊಡೋದು ನೀವೇನು ಫುಡ್ ತಿನ್ನಕತ್ತೀರಿ ಅದೇ ಕೊಡ್ತೀವಿ ನಾವು ಈ ವಿಚಾರದಲ್ಲಿ ನಮ್ಗೆ ಏನಿಲ್ಲ ನಿಮ್ಮ ಮೇಲೆ ಕಾರಣ ಇದೆ ನೀವು ಹೆಂಗೆ ಈ ಪತ್ರಿಕಾಗೋಷ್ಠಿ ಇದಕ್ಕೆ ಸ್ಪಷ್ಟೀಕರಣ ಈಗ ಮಹಿಳಾ ಈಗ ಅಧ್ಯಕ್ಷರು ಹೇಳಿದ್ರು ಪಾಯಿಂಟ್ ಆಫ್ ಅಧ್ಯಕ್ಷರು ಏನು ಹೇಳಿದ್ರು ಇಬ್ಬರು ಮಹಿಳಾ ಅಧ್ಯಕ್ಷರ ನಡಬರ್ಕ ಗೊಂದಲದ ವಾತಾವರಣ ಇದೆ ಅನ್ನೋದು ಸ್ಪಷ್ಟವಾಗಿ ಒಪ್ಪಿಕೊಂಡ್ರು ಅದ್ರ ಬಗ್ಗೆ discuss